ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಕುಡುಕೋಳಿ ಪೆಟ್ರೋಲ್ ಪಂಪ್ ಪೆರ್ಲಾ ವಿಶ್ವಾಸಾರ್ಹ ಸೇವೆಗೆ ಅಬ್ದುಲ್ಲಾ ಮಧುಮೂಲೆ ಸಾರಥ್ಯದ ಪೆರ್ಲಾ ಕುಡುಕೋಳಿ ಪಂಪ್ಗೆ ಭೇಟಿ ನೀಡಿ. ರಾಜ್ಯ ಹೆದ್ದಾರಿ 64ರಲ್ಲಿ ನಿಮಗಾಗಿ ಕಾಯುತ್ತಿದೆ. ವೀಕ್ಷಕರೇ, ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯ ಸುದೇಶ್. ಬಿಜೆಪಿಯವರ ಹಗರಣಗಳನ್ನು ಹುಡುಕುವ ಕೆಲಸ ಕಾಂಗ್ರೆಸ್ ಮುಂದುವರೆಸಿದೆ. ಕರ್ನಾಟಕ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸರ್ಕಾರದಿಂದ ಪಡೆದ ನಿವೇಶನದಲ್ಲಿ ದಮ್ ಬಿರಿಯಾನಿ ಹೋಟೆಲ್ ನಡೆಸುತ್ತಿದ್ದಾರೆ. ಕರ್ನಾಟಕ ಗೃಹ ಮಂಡಳಿಗೆ ತಪ್ಪು ಮಾಹಿತಿ ಒದಗಿಸಿ ಕಾನೂನು ಬಾಹಿರವಾಗಿ ಸಿಎ ಸೈಟ್ ಪಡೆದಿದ್ದಾರೆ ಎಂದು ಕಾಂಗ್ರೆಸ್ ನಿಯೋಗ ಆರೋಪಿಸಿದೆ. ಈ ಬಗ್ಗೆ ಕಾಂಗ್ರೆಸ್ ನಿಯೋಗ ರಾಜ್ಯಪಾಲರಿಗೆ ದೂರು ಸಲ್ಲಿಸಿದೆ. ಶಿಕ್ಷಣ ಉದ್ದೇಶಕ್ಕಾಗಿ ಪಡೆದುಕೊಂಡು ಹೌಸಿಂಗ್ ಬೋರ್ಡ್ನಲ್ಲಿರುವ ಸಿಎ ಸೈಟ್ನಲ್ಲಿ ದಮ್ ಬಿರಿಯಾನಿ ಹೋಟೆಲ್ ನಡೆಸಲು ಬಾಡಿಗೆ ಕೊಡಲಾಗಿದೆ ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ವಿಧಾನ ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್ ಗಂಭೀರ ಆರೋಪ ಮಾಡಿದ್ದಾರೆ. ಹೌಸಿಂಗ್ ಬೋರ್ಡ್ ಸದಸ್ಯರಾಗಿದ್ದ ಸಂದರ್ಭದಲ್ಲಿ ಛಲವಾದಿ ನಾರಾಯಣಸ್ವಾಮಿ ಅವರು ಕೆಐಎಡಿಬಿಯಿಂದ ಸಿಎಸ್ ಸೈಟ್ ತೆಗೆದುಕೊಂಡಿದ್ದರು. ಅದೇ ಸಂದರ್ಭದಲ್ಲಿ ಅವರು ಆದರ್ಶ ಸ್ಕೂಲ್ ಎಜುಕೇಷನ್ ಗ್ರೂಪ್ನ ಸಂಚಾಲಕರು ಆಗಿದ್ದರು. ಶಿಕ್ಷಣ ಸಂಸ್ಥೆ ನಡೆಸಲು ಪಡೆದುಕೊಂಡ ಸೈಟ್ನಲ್ಲಿ ಇದೀಗ ಆನಂದ್ ದಮ್ ಬಿರಿಯಾನಿ ಹೋಟೆಲ್ ನಡೆಯುತ್ತಿದೆ ಎಂದು ರಾಜ್ಯಪಾಲರಿಗೆ ಸಲ್ಲಿಸಲಾದ ದೂರಿನಲ್ಲಿ ತಿಳಿಸಲಾಗಿದೆ. ಉತ್ತರಾಖಂಡದಲ್ಲಿ ಬರ್ಬರವಾಗಿ ಹತ್ಯೆಯಾದ 35 ವರ್ಷದ ತಸ್ಲೀಂ ಜಹಾನ್ ಮನೆಗೆ ಜಮಾತೆ ಇಸ್ಲಾಮಿ ಹಿಂದ್ ನಿಯೋಗ ಭೇಟಿ ಕೊಟ್ಟಿದೆ. ಜಮಾತ್ ರಾಷ್ಟ್ರೀಯ ಕಾರ್ಯದರ್ಶಿ ಶಫಿ ಮದನಿ ಮತ್ತು ಮೊಹಮ್ಮದ್ ಅಹಮದ್ ಅವರ ನೇತೃತ್ವದ ಈ ನಿಯೋಗವು ಸಂತ್ರಸ್ತ ಕುಟುಂಬಕ್ಕೆ ಸಾಂತ್ವನ ಹೇಳಿದೆ ಅಲ್ಲದೆ ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸಿದೆ. ಹಾಗೆಯೇ ಕುಟುಂಬದ ಕಾನೂನು ಹೋರಾಟಕ್ಕೆ ಎಲ್ಲಾ ರೀತಿಯ ಬೆಂಬಲವನ್ನು ವ್ಯಕ್ತಪಡಿಸಿದೆ. ವಿಚ್ಛೇದಿತ ಮಹಿಳೆಯಾಗಿರುವ ತಸ್ಲೀಂ ಜಹಾನ್ ಅವರು ಸೆಪ್ಟೆಂಬರ್ 30ರಂದು ಕಾಣೆಯಾಗಿದ್ದರು. ಆಗಸ್ಟ್ 8ರಂದು ಅವರ ಮೃತದೇಹ ಮನೆಯ ಪಕ್ಕದ ಖಾಲಿ ಸ್ಥಳದಲ್ಲಿ ಪತ್ತೆಯಾಗಿತ್ತು. ಕಟ್ಟಡ ಕಾರ್ಮಿಕನಾದ ದೇರೇಂದ್ರ ಕುಮಾರ್ ಈಕೆಯನ್ನು ಅತ್ಯಾಚಾರ ಮಾಡಿ ಹತ್ಯೆ ಮಾಡಿದ್ದಾನೆ ಮತ್ತು ಆಕೆಯ ಆಭರಣಗಳನ್ನು ದೋಚಿದ್ದಾನೆ ಎಂದು ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಆದರೆ ಒಬ್ಬರಿಂದ ಈ ಕೃತ್ಯ ನಡೆಯಲು ಸಾಧ್ಯವಿಲ್ಲ ಅನ್ನೋದು ಕುಟುಂಬದ ಅಭಿಪ್ರಾಯವಾಗಿದೆ. ಅಲ್ಲದೆ ಆಕೆಯ ದೇಹದಲ್ಲಿ 10 ಹಲವು ಗಾಯಗಳು ಇದ್ದವು ಮತ್ತು ಆಕೆಯ ಅಂಗಾಂಗಗಳನ್ನು ಕಡಿಯಲಾಗಿತ್ತು ಎಂದು ಕೂಡ ಕುಟುಂಬಸ್ಥರು ಹೇಳಿದ್ದಾರೆ. ತೆರೆದ ಜಾಗದಲ್ಲಿ ಮೃತದೇಹ 10 ದಿನಗಳ ಕಾಲ ಉಳಿಯಲು ಸಾಧ್ಯವೇ ಇಲ್ಲ ಎಂದು ಹೇಳಲಾಗುತ್ತಿದೆ. ಧೀರೇಂದ್ರ ಕುರ್ಮಾನ್ನನ್ನ ಕಸ್ಟಡಿಗೆ ತೆಗೆದುಕೊಳ್ಳದೆ ಪೊಲೀಸರು ನೇರವಾಗಿ ಜೈಲಿಗೆ ಹಾಕಿರುವುದು ಕೂಡ ಅನುಮಾನಕ್ಕೆ ಕಾರಣವಾಗಿದೆ. ಹಾಗೆಯೇ ತಸ್ಲೀಂ ಜಹಾನ್ ಅವರ ಮನೆಯವರನ್ನ ಪೊಲೀಸರು ಈವರೆಗೂ ವಿಚಾರಣೆ ನಡೆಸಿಲ್ಲ. ತಸ್ಲೀಂ ಜಹಾನ್ ಕೆಲಸ ಮಾಡುತ್ತಿದ್ದ ಆಸ್ಪತ್ರೆಯಲ್ಲಿಯೂ ತನಿಖೆ ನಡೆಸಿಲ್ಲ. ಈ ಹತ್ಯೆಯ ಹಿಂದೆ ಪ್ರಭಾವಿ ಕೈಗಳಿದ್ದು ಅವರನ್ನ ಉಳಿಸುವುದಕ್ಕಾಗಿ ಧೀರೇಂದ್ರ ಕುಮಾರ್ನನ್ನ ತರಾತುರಿಯಿಂದ ಅರೆಸ್ಟ್ ಮಾಡಲಾಗಿದೆ ಎಂದು ಕುಟುಂಬಸ್ಥರು ಹೇಳುತ್ತಿದ್ದಾರೆ. ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದ ಹಾಜಿ ಅಶ್ರಫ್ ಮುನಿಯಾರ್ ಎಂಬ ವೃದ್ಧನ ಮೇಲೆ ಹಲ್ಲೆ ನಡೆಸಿದ ಯುವಕರನ್ನ ಬಂಧಿಸಲು ಪೊಲೀಸರು ಬಲೆ ಬೀಸಿದ್ದಾರೆ. ಈ ಮೊದಲು ಪೊಲೀಸರು ಅವರನ್ನ ಬಂಧಿಸಿದ್ದರು ಮತ್ತು ನ್ಯಾಯಾಲಯ ಅವರಿಗೆ ತಕ್ಷಣ ಜಾಮೀನು ನೀಡಿತ್ತು. ಆದರೆ ಆ ಬಳಿಕ ಇವರ ವಿರುದ್ಧ ಜಾಮೀನು ರಹಿತ ಪ್ರಕರಣವನ್ನು ದಾಖಲಿಸಲಾಯಿತು. ಇದೀಗ ಅವರ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ನ್ಯಾಯಾಲಯ ಇವರ ಜಾಮೀನನ್ನ ಸೆಪ್ಟೆಂಬರ್ 2 ಸೋಮವಾರದಂದು ರದ್ದುಗೊಳಿಸಿತು. 72 ವರ್ಷದ ಹಾಜಿ ಅಶ್ರಫ್ ಅವರನ್ನ ಈ ಯುವಕರು ಕ್ರೂರವಾಗಿ ಥಳಿಸುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಗೋಮಾಂಸ ಸಾಗಿಸುತ್ತಿದ್ದಾರೆ ಎಂದು ಆರೋಪಿಸಿ ಯುವಕರು ಈ ವೃದ್ಧರ ಮೇಲೆ ಹಲ್ಲೆ ನಡೆಸಿದ್ದರು. ಈ ಯುವಕರು ಪೊಲೀಸ್ ನೇಮಕಾತಿ ಪರೀಕ್ಷೆಗೆ ಹಾಜರಾಗಲು ರೈಲಿನಲ್ಲಿ ತೆರಳುತ್ತಿದ್ದರು. ಹರಿಯಾಣದ ಫರೀದಾಬಾದ್ನಲ್ಲಿ ಗೋರಕ್ಷಕ ಗೂಂಡಗಳು 12ನೇ ತರಗತಿಯ ವಿದ್ಯಾರ್ಥಿಯನ್ನ ಗುಂಡಿಕ್ಕಿ ಸಾಯಿಸಿದ್ದಾರೆ. ಗೋ ಸಾಗಾಟ ನಡೆಸುತ್ತಿದ್ದಾನೆ ಎಂದು ಅಂದುಕೊಂಡು ಈ ವಿದ್ಯಾರ್ಥಿಯನ್ನ 25 ಕಿಲೋಮೀಟರ್ ಚೇಸ್ ಮಾಡಿ ಆತನ ವಿರುದ್ಧ ಗುಂಡು ಹಾರಿಸಿ ಸಾಯಿಸಿದ್ದಾರೆ. ಈ ವಿದ್ಯಾರ್ಥಿಯ ಹೆಸರು ಆರ್ಯನ್ ಮಿಶ್ರಾ ಎಂದಾಗಿದ್ದು ತಾವು ತಪ್ಪಾಗಿ ಈತನನ್ನ ಸಾಯಿಸಿದ್ದಾಗಿ ಈ ಗೂಂಡಗಳು ಇದೀಗ ಒಪ್ಪಿಕೊಂಡಿದ್ದಾರೆ. ಅವರೆಲ್ಲರನ್ನ ಬಂಧಿಸಲಾಗಿದೆ. ಆಗಸ್ಟ್ 23ರಂದು 19 ವರ್ಷದ ಆರ್ಯನ್ ತನ್ನ ಗೆಳೆಯರಾದ ಹರ್ಷಿತ್ ಮತ್ತು ಶಂಕೈ ಜೊತೆ ಎಸ್ಯುವಿ ಕಾರ್ನಲ್ಲಿ ನೂಡಲ್ಸ್ ತಿನ್ನುವುದಕ್ಕೆ ಹೊರಟಿದ್ದರು. ಬಂಧಿತ ಆರೋಪಿಗಳ ಪ್ರಕಾರ ಅವರಿಗೆ ಗೋಸಾಗಾಟ ನಡೆಸಲಾಗುತ್ತಿದೆ ಅನ್ನುವ ಮಾಹಿತಿ ಸಿಕ್ಕಿತ್ತು. ಅವರು ಇದನ್ನೇ ಗೋಸಾಗಾಟದ ಕಾರು ಎಂದು ತಪ್ಪಾಗಿ ತಿಳಿದುಕೊಂಡರು. ಈ ಕಾರನ್ನ ಹಿಂಬಾಲಿಸಿದ ಈ ಆರೋಪಿಗಳು ಕಾರು ನಿಲ್ಲಿಸುವಂತೆ ಸಿಗ್ನಲ್ ನೀಡಿದರೂ ಕಾರು ನಿಲ್ಲಿಸಲಿಲ್ಲ. ಹರ್ಷಿತ್ ಕಾರನ್ನ ಡ್ರೈವ್ ಮಾಡ್ತಾ ಇದ್ದ. ಆತನ ಪಕ್ಕ ಆರ್ಯನ್ ಕುಳಿತಿದ್ದ. ಶಂಕೈ ಮತ್ತು ಇತರ ಇಬ್ಬರು ಮಹಿಳೆಯರು ಹಿಂದಿನ ಸೀಟ್ನಲ್ಲಿ ಕುಳಿತಿದ್ದರು. ಹರ್ಷಿತ್ ಮತ್ತು ಶಂಕೈ ಈ ಹಿಂದೆ ಓರ್ವ ವ್ಯಕ್ತಿಯೊಂದಿಗೆ ವಾಗ್ವಾದ ನಡೆಸಿದ್ದು ಅದೇ ವ್ಯಕ್ತಿಗಳು ತಮ್ಮನ್ನ ಹಿಂಬಾಲಿಸುತ್ತಿದ್ದಾರೆ ಎಂದುಕೊಂಡ ಹರ್ಷಿತ್ ಕಾರನ್ನ ನಿಲ್ಲಿಸದೆ ವೇಗವಾಗಿ ಚಲಾಯಿಸಿದ. ಕಾರ್ ಟೋಲ್ ಬಳಿ ನಿಂತಾಗ ಈ ಆರೋಪಿಗಳು ಗುಂಡು ಹಾರಿಸಿದ್ದಾರೆ ಎಂದು ಆರ್ಯನ್ನ ಎದೆ ಮತ್ತು ಹಣೆಗೆ ತಾಗಿದೆ. ಪೊಲೀಸರು ಅನಿಲ್ ಕೌಶಿಕ್, ವರುಣ್, ಕೃಷ್ಣ, ಆದೇಶ್ ಮತ್ತು ಸೌರಭ್ ಎಂಬುವರನ್ನ ಬಂಧಿಸಿದ್ದಾರೆ.
ಸಿಂಗಾಪುರ ಮತ್ತು ಬ್ರುನೈ ದೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ತೆರಳಿರುವಂತೆಯೇ ಕಾಂಗ್ರೆಸ್ ಅವರನ್ನ ಕುಟುಕಿದೆ. ಸದಾ ಪ್ರಯಾಣದಲ್ಲಿರುವ ಪ್ರಧಾನಿಯವರು ಯಾವಾಗ ಮಣಿಪುರಕ್ಕೆ ಮಾನವೀಯ ಭೇಟಿ ನೀಡುತ್ತಾರೆ ಎಂದು ಪ್ರಶ್ನಿಸಿದೆ. ಬ್ರುನೈ ಸುಲ್ತಾನರ ಕೋರಿಕೆಯಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ನೀಡಿದ್ದಾರೆ. ಹಾಗೆಯೇ ಅವರು ಸಿಂಗಾಪುರಕ್ಕೆ ಭೇಟಿ ನೀಡಲಿದ್ದಾರೆ. ಮಣಿಪುರದ ಪರಿಸ್ಥಿತಿ ದಿನೇ ದಿನೇ ಹದಗೆಡುತ್ತಿದೆ. ಪರಿಸ್ಥಿತಿ ಹದಗೆಟ್ಟು ಇವತ್ತಿಗೆ 14 ತಿಂಗಳುಗಳಾದವು. ನೂರಾರು ಮಂದಿ ಸಾವಿಗೀಡಾಗಿದ್ದಾರೆ. ಸಾವಿರಾರು ಮಂದಿ ಮನೆಮಠವನ್ನ ಕಳ್ಕೊಂಡಿದ್ದಾರೆ. ಮಾತ್ರ ಅಲ್ಲ, ನಿರಾಶ್ರಿತ ಶಿಬಿರದಲ್ಲಿ ವಾಸಿಸುತ್ತಿದ್ದಾರೆ. ಈ ರಾಜ್ಯಕ್ಕೆ ಪ್ರಧಾನಿ ಮೋದಿ ಭೇಟಿ ನೀಡುವುದು ಯಾವಾಗ ಎಂದು ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಖಾರವಾಗಿ ಪ್ರಶ್ನಿಸಿದ್ದಾರೆ. ನೀರಲ್ಲಿ ಮುಳುಗುತ್ತಿದ್ದ 9 ಮಂದಿಯನ್ನ ಜೀವದ ಹಂಗು ತೊರೆದು ರಕ್ಷಿಸಿದ ಸುಭಾನ್ ಖಾನ್ ಭಾರಿ ಪ್ರಶಂಸೆಗೆ ಪಾತ್ರವಾಗಿದ್ದಾರೆ. ತೆಲಂಗಾಣದ ಖಮ್ಮಂ ಜಿಲ್ಲೆಯ ಮುನ್ನೇರು ನದಿಗೆ ಅಡ್ಡವಾಗಿ ಕಟ್ಟಲಾಗಿರುವ ಪ್ರಕಾಶ್ ನಗರ್ ಸೇತುವೆಯಲ್ಲಿ ಈ 9 ಮಂದಿ ಸಿಲುಕಿಕೊಂಡಿದ್ದರು. ಮಳೆ ನೀರು ಪ್ರವಾಹದಂತೆ ಏರಿ ಇವರು ಕೊಚ್ಚಿಕೊಂಡು ಹೋಗುವ ಸ್ಥಿತಿ ನಿರ್ಮಾಣವಾಗಿತ್ತು. ಈ ಸಂದರ್ಭದಲ್ಲಿ ಸುಭಾನ್ ಖಾನ್ ಅವರ ನೆರವಿಗೆ ಧಾವಿಸಿದ್ದಾರೆ. ಈ 9 ಮಂದಿಯನ್ನ ಹೆಲಿಕಾಪ್ಟರ್ ಮೂಲಕ ರಕ್ಷಿಸಲು ಸರ್ಕಾರ ಪ್ರಯತ್ನಿಸಿತು. ಆದರೆ ಹೆಲಿಕಾಪ್ಟರ್ಗೆ ನಿರ್ದಿಷ್ಟ ಜಾಗಕ್ಕೆ ತಲುಪಲು ಸಾಧ್ಯವಾಗಲಿಲ್ಲ. ಈ ಸಂದರ್ಭದಲ್ಲಿ ಸುಭಾನ್ ಖಾನ್ ಬುಲ್ಡೋಸರ್ನೊಂದಿಗೆ ಸಿದ್ಧವಾದರು. ಇತರರು ಹಾಗೆ ಮಾಡದಂತೆ ಅವರನ್ನ ತಡೆದರು. ಆದರೆ ಸುಭಾನ್ ಖಾನ್ ಹಿಂಜರಿಯಲಿಲ್ಲ. ಒಂದು ವೇಳೆ ನಾನು ಸತ್ತರೆ ಒಂದು ಜೀವ ಮಾತ್ರ ನಷ್ಟವಾಗುತ್ತೆ, ಆದರೆ ನಾನು ಮರಳಿ ಬಂದರೆ 10 ಮಂದಿಯ ಜೀವ ಉಳಿಯುತ್ತೆ ಎಂದು ಸುಭಾನ್ ಖಾನ್ ಹೇಳಿ ಬುಲ್ಡೋಸರ್ನೊಂದಿಗೆ ಸೇತುವೆಗೆ ಹೋದರು. ಮಾತ್ರವಲ್ಲ, 9 ಮಂದಿಯೊಂದಿಗೆ ಮರಳಿದ್ರು. ಸುಭಾನ್ ಖಾನ್ 9 ಮಂದಿಯನ್ನು ರಕ್ಷಿಸಿ ಕರೆತಂದಾಗ ಭಾರಿ ಉದ್ಘಾರದೊಂದಿಗೆ ಅವರನ್ನ ಸ್ವಾಗತಿಸಲಾಯಿತು. ಈ ಕುರಿತಾದ ವಿಡಿಯೋ ವೈರಲ್ ಆಗಿದೆ. ನಮ್ಮ ಒತ್ತೆಯಲ್ಲಿರುವ ಬಂದಿಗಳನ್ನ ಇಸ್ರೇಲಿ ಸೇನೆ ಬಲವಂತದಿಂದ ಬಿಡಿಸಲು ಬಂದರೆ ಅವರು ಒತ್ತೆಯಾಳುಗಳನ್ನ ಶವಪೆಟ್ಟಿಗೆಯಲ್ಲಿ ಕೊಂಡೊಯ್ಯಬೇಕಾದಿತ್ತು ಎಂದು ಹಮಾಸ್ ಎಚ್ಚರಿಸಿದೆ. ಹಮಾಸ್ನ ಸಶಸ್ತ್ರ ವಿಭಾಗವಾದ ಅಲ್ ಕಸಾಂ ಬ್ರಿಗೇಡ್ನ ವಕ್ತಾರ ಅಬು ಉಬೈದಾ ಅವರ ಹೇಳಿಕೆಯನ್ನ ವಿವಿಧ ಮಾಧ್ಯಮಗಳು ಪ್ರಕಟಿಸಿವೆ. ಇಸ್ರೇಲ್ ಬಾಂಬ್ ಆಕ್ರಮಣದ ಮೂಲಕ ಸಾವಿರಾರು ಫೆಲಸ್ತೀನಿಯರನ್ನ ಕೊಂದಿದೆ. ಅಸಂಖ್ಯ ಮಂದಿಯನ್ನ ನಿರಾಶ್ರಿತರನ್ನಾಗಿಸಿದೆ. ಒತ್ತೆಯಾಳುಗಳ ಹಸ್ತಾಂತರದ ವಿಷಯದಲ್ಲಿ ನಾಟಕವಾಡುತ್ತಿದೆ. ಈ ಹಿನ್ನೆಲೆಯಲ್ಲಿ ಒತ್ತೆಯಾಳುಗಳ ಸಾವಿಗೆ ಸಂಪೂರ್ಣ ಹೊಣೆಯನ್ನ ಪ್ರಧಾನಿ ನೇತನ್ಯಾಹು ಅವರೇ ವಹಿಸಿಕೊಳ್ಬೇಕು. ಕದನ ವಿರಾಮ ಒಪ್ಪಂದದ ಬದಲು ಬಲವಂತದಿಂದ ನಾನು ಒತ್ತೆಯಾಳುಗಳನ್ನ ಬಿಡಿಸಿಕೊಳ್ಳುತ್ತೇನೆ ಎಂದು ಅವರು ಹೊರಡುವುದಾದರೆ ಅವರು ಒತ್ತೆಯಾಳುಗಳ ಶವಪೆಟ್ಟಿಗೆಯೊಂದಿಗೆ ಹೊರಡಬಹುದು ಎಂದು ಅಬು ಉಬೈದ್ ಹೇಳಿದ್ದಾರೆ. ದಿನಗಳ ಹಿಂದೆ ಹಮಾಸ್ ಒತ್ತೆಯಾಳುಗಳಾಗಿ ಹಿಡಿದುಬಿಟ್ಟುಕೊಂಡಿದ್ದ 6 ಮಂದಿಯ ಮೃತದೇಹವನ್ನು ಪತ್ತೆ ಹಚ್ಚಲಾಗಿತ್ತು. ಇದರ ಬೆನ್ನಿಗೆ ಇಸ್ರೇಲ್ನಲ್ಲಿ ವ್ಯಾಪಕ ಪ್ರತಿಭಟನೆ ಭುಗಿಲೆದ್ದಿತ್ತು. ಹಮಾಸ್ನ ಜೊತೆ ಕದನ ವಿರಾಮ ಒಪ್ಪಂದ ಮಾಡಿಕೊಳ್ಳದ ನೇತನ್ಯಾಹು ಅವರು ಪದತ್ಯಾಗ ಮಾಡಬೇಕು ಎಂದು ಇಸ್ರೇಲಿಗರು ಒತ್ತಾಯಿಸಿದರು. ಇದರ ಬೆನ್ನಿಗೆ ಹಮಾಸ್ ಈ ಹೇಳಿಕೆಯನ್ನ ನೀಡಿದೆ. ಜಮಾತೆ ಇಸ್ಲಾಮಿ ಹಿಂದ್ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಬೆಳಗಾವಿ ಮೊಹಮ್ಮದ್ ಸಾದ್ ಸಹಿತ ವಿವಿಧ ಮುಸ್ಲಿಂ ಮುಖಂಡರ ನಿಯೋಗವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಜಾರಿಗೊಳಿಸದಂತೆ ಒತ್ತಾಯಿಸಿದೆ. ಇದೇ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿಯೋಗದ ಮನವಿ ಸ್ಪಂದಿಸಿದ್ದು, ಈ ತಿದ್ದುಪಡಿ ಮಸೂದೆಯನ್ನ ತಾನು ಜಾರಿಗೊಳಿಸುವುದಿಲ್ಲ ಎಂದು ಭರವಸೆ ನೀಡಿದ್ದಾರೆ. ನಿಯೋಗದ ನೇತೃತ್ವವನ್ನು ಮುಸ್ಲಿಂ ಪರ್ಸನಲ್ ಬೋರ್ಡ್ ಪ್ರಧಾನ ಕಾರ್ಯದರ್ಶಿ ಫಜಲ್ ರಹೀಂ ಮುಜುದಿದಿ ಅವರು ವಹಿಸಿಕೊಂಡಿದ್ದರು. ಸಿದ್ದರಾಮಯ್ಯ ಅವರ ಜೊತೆಗಿನ ಮಾತುಕತೆಗೆ ಅವರು ಸಂತಸ ವ್ಯಕ್ತಪಡಿಸಿದರು. ಜಾಯಿಂಟ್ ಪಾರ್ಲಿಮೆಂಟರಿ ಸಮಿತಿಗೆ ತಮ್ಮ ಆಕ್ಷೇಪ ಸಲ್ಲಿಸುವುದಕ್ಕಾಗಿ ದೇಶಾದ್ಯಂತ ಮುಸ್ಲಿಮರಲ್ಲಿ ಜಾಗೃತಿ ಹುಟ್ಟುಹಾಕುವುದಕ್ಕೆ ಅಭಿಯಾನವನ್ನು ಕೈಗೊಳ್ಳಲಾಗುವುದು ಎಂದು ಈ ಸಂದರ್ಭದಲ್ಲಿ ಅವರು ತಿಳಿಸಿದರು. ಈ ನಿಯೋಗದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ರಾಜ್ಯ ಉಪಾಧ್ಯಕ್ಷ ಮೌಲಾನಾ ವಹೀದುದ್ದೀನ್ ಖಾನ್ ಉಮರಿ, ರಾಜ್ಯಸಭಾ ಸದಸ್ಯ ಕೆ ರಹಮಾನ್ ಖಾನ್, ಸಚಿವ ಜಮೀರ್ ಅಹಮದ್ ಖಾನ್, ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ನಾಸಿರ್ ಅಹಮದ್ ಮುಂತಾದವರಿದ್ದರು. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.